ಸಿದ್ದರಾಮಯ್ಯ ಹೇಳ್ತಾರಲ್ಲ, ಅನ್ನೋದೇನು ಬೇಕಾದಷ್ಟು ಕೃಷ್ಣದೇವರಾಯರ ಕಾಲದಲ್ಲಿ ಹೆಂಗಿತ್ತು, ಮುತ್ತು ರತ್ನವನ್ನು ರೋಡಲ್ಲಿ ಆಳದ್ ಮಾರ್ತಾ ಹಂಗಿದೆ ಅಂದರು. ಹಂಗಿದ್ರೆ ನಿಮಗೆ ಯಾಕಪ್ಪ ಎಲ್ಲ ನಿಗಮಗಳಿಗೂ ಕಡಿಮೆ ಮಾಡಿದ್ಯಾ, ಎಲ್ಲ ಇಲಾಖೆಗೆ ಕಡಿಮೆ ಮಾಡಿ? ಇದರಿಂದನೇ ಇವತ್ತು ಈ ಮೈಕ್ರೋ ಫೈನಾನ್ಸ್ ಹಾವಳಿ ಯಾಕೆ ಇಷ್ಟು ವರ್ಷ ಎಂದು ಬಂದೇ ಇಲ್ಲಲ್ಲ. ನಮಗೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ಮೈಕ್ರೋ ಫೈನಾನ್ಸಿಂದ ಸತ್ತಿರೋರು, ಹಾವಳಿಯಿಂದ ದಿನನಿತ್ಯ 5 ಜನ 6 ಜನ ಸಾಯ್ತಾ ಇರೋವಂಥದ್ದನ್ನು ಯಾವತ್ತೂ ಇತಿಹಾಸದಲ್ಲಿ ಎಂದಾದರೂ ಇತ್ತಾ? ನಿಮ್ಮ ಕಾಲದಲ್ಲೇ ಯಾಕೆ ಆಗ್ತಾ ಇದೆ? ನೀವು ಮುಖ್ಯಮಂತ್ರಿ ಆದಮೇಲೆ ಯಾಕೆ ಆಗ್ತಾ ಇದೆ ಅಂದರೆ ನಿಮ್ಮ ಆರ್ಥಿಕ ದುಸ್ಥಿತಿ ಯಾವ ರೀತಿ ಕೇರಳ ಪಾಪರ್ ಆಗ್ಬಿಟ್ಟಿದೆಯೋ, ಪಾಪರ್ ಹಾಕಿ ಭಿಕ್ಷೆ ಬಿಡುವಂಥ ಸ್ಥಿತಿಗೆ ಕೇರಳ ಹೋಗಿದೆಯೋ, ಅದೇ ರೀತಿ ಕರ್ನಾಟಕನೂ ಕೂಡ ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗ್, ಅಲಿಬಾಬಾ ಮತ್ತು 40 ಜನ ಕಳ್ಳರು ಏನು ಗ್ಯಾಂಗ್ ಇತ್ತೋ ಇದು ಇವತ್ತು ಲೂಟಿ ಹೊಡೆಯೋಕ್ಕೆ 60% ಲೂಟಿ ಹೊಡೆಯೋದ್ರಿಂದ, ಇಲಾಖೆಗಳ ಹಣ ಇಲ್ಲದೆ ಇರೋದ್ರಿಂದ ಮೈಕ್ರೋ ಫೈನಾನ್ಸ್ಗೆ ಜನ ವಿಧಿ ಇಲ್ಲದೆ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಹಣ ತಗೊಂಡು ಅವರ ಕಾಟ ತಾಳಲಾರದೆ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಅಂದರೆ ಈ ಸರ್ಕಾರ ಬಂದ ಮೇಲೆ ಎಲ್ಲ ಆತ್ಮಹತ್ಯೆಗಳೇ, ಅಧಿಕಾರಿಗಳ ಆತ್ಮಹತ್ಯೆ, ಕಾಂಟ್ರಾಕ್ಟರ್ಗಳ ಆತ್ಮಹತ್ಯೆ, ಈಗ ಮೈಕ್ರೋ ಫೈನಾನ್ಸ್ ಆತ್ಮಹತ್ಯೆ. ನನಗಂತದೆ ರೈತರು ಕೂಡ ಇವ್ರು ಬಂದ ಮೇಲೆ 2 ವರ್ಷದಲ್ಲಿ 2,500ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನನಗಿರೋವಂಥ ಮಾಹಿತಿ ಪ್ರಕಾರ. ಇವ್ರು ಬಂದ ಮೇಲೆ, ಈ ಪುಣ್ಯಾತ್ಮರು ಬಂದ ಮೇಲೆ 2,500 ಅಂದರೆ ನಾನು ಹೇಳ್ದಲ್ಲ ಪ್ರಾರಂಭದಲ್ಲಿ, ಒಂಥರ ಸೂತಕದ ಮನೆ ಆಗ್ಬಿಟ್ಟಿದೆ, ದಿನನಿತ್ಯ ಸೂತಕದ ಮನೆ. ಆ ರೀತಿಯಾದಂಥ ಒಂದು ಸರ್ಕಾರ ಇವತ್ತು ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.